ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಫೈನಲಿ ನನ್ನ ಕನಸು ನನಸಾದ ದಿನ ಅಂತೇಳಿ ಹೇಳ್ಬೋದು. ಅಂದರೆ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಒಂದು ಗೂಗಲ್ ಆ್ಯಡ್ಸನ್ಸ್ ಪಿನ್ ನನ್ನ ಕೈ ಸೇರಿದೆ ಬಂದು. ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಬಿಫೋರೇ ಬರುತ್ತೆ ಅನ್ನೋದು, ಬಟ್ ಒಂದು ಸ್ವಲ್ಪ ಡಿಲೇ ಆಯಿತು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಈ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಕೆಲವೊಂದು ಸ್ಟೆಪ್ಸ್ಗಳಿರುತ್ತೆ. ಸೊ ಮಾನಿಟೈಸೇಷನ್ ಅಪ್ಲೈ ಮಾಡೋದು, ಆ್ಯಂಡ್ ಜಾಯಿನ್ ಬಟನ್ ಬರಬೇಕು, ಆ್ಯಂಡ್ $10 ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದು ನಮ್ಮ ಕೈ ಸೇರಬೇಕು. ಇಷ್ಟು ಸ್ಟೆಪ್ಸ್ ಇರುತ್ತೆ. ಸೊ ಫೈನಲಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದು ನಮ್ಮ ಕೈ ಸೇರಿತು. ಸೊ ಫೈನಲಿ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ಈ ಒಂದು ಜರ್ನಿನ ನಾನು ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳ್ಬೋದು. ಯಾಕೆ ಅಂತಂದರೆ ಯಾವತ್ತೂ ನಾನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀನಿ, ಅಥವಾ ಆ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಆ್ಯಂಡ್ ಜಾಯಿನ್ ಬಟನ್ ಬರುತ್ತೆ, ಸೊ ಹಾಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರುತ್ತೆ ಅಂತ ನನ್ನ ಕನಸಲ್ಲೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಒಂದು ಮೆಮೊರೀಸ್ಗೋಸ್ಕರ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಯಾವಾಗಾದರೂ ಹೊರಗಡೆ ಹೋದಾಗ ಹಾಗೆ ಶಾರ್ಟ್ಸು ವಿಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ತುಂಬ ಲಾಂಗ್ ಗ್ಯಾಪ್ ತೊಗೊಳ್ತಾ ಇದ್ದೆ. ಆಲ್ಮೋಸ್ಟ್ ಇನ್ನೇನು ಕರೆಕ್ಟಾಗಿ ಈ ಮಂತ್ ಮೀನ್ಸ್ ಅಕ್ಟೋಬರ್ಗೆ ನನಗೆ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಗುತ್ತೆ. ಬಟ್ ನಾನು ಯಾವತ್ತೂ ಆ ಇಂಟೆನ್ಷನ್ ಇಟ್ಕೊಂಡಿಲ್ಲ. ಅಂದರೆ ಆ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಥವಾ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದು ಕೈಗೆ ಸೇರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳ್ಬೋದು. ಸಿರಿ ಬಾರ್ನ್ ಆದಾಗ ನಾನು ಆ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸಿಹಿ ಬಾರ್ನ್ ಆದಾಗ ನಾನು ಈ ಒಂದು ಚಾನಲ್ನ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಿಕೊಂಡು ಆ್ಯಂಡ್ ಫೈನಲಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ಕೂಡ ನನ್ನ ಕೈ ಸೇರ್ತು. ಇದೆಲ್ಲ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳ್ಬೋದು. ನಾನು ಆಲ್ರೆಡಿ ಓಲ್ಡ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಹೇಗಿತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿ ಅಂತ, ಆ್ಯಂಡ್ ಹೇಗೆ ಮತ್ತೆ ಸ್ಟಾರ್ಟಪ್ ಮಾಡಿಕೊಂಡೆ ಅಂತ. ಓವರಾಲ್ ನಾನು ಶ್ವೇತಾ ಸಿಸ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನನಗೆ ಇದೆಲ್ಲ ಸ್ಟಾರ್ಟಪ್ ಆಗಿದ್ದೆ ಅವರಿಂದ ಅಂದ್ಕೊಳ್ತೀನಿ. ಅವರ ಒಂದು ಸಜೆಷನ್ಸಿಂದ ಲೈವು ಹಾಗೆ ಹೇಗೆ ಒಂದು ಚಾನಲ್ನ ಗ್ರೋ ಅಪ್ ಮಾಡ್ಕೊಳ್ಳೋದು, ಸೊ ಇದ್ರ ಬಗ್ಗೆ ಎಲ್ಲ ಐಡಿಯಾಸ್ ಕೊಟ್ಬಿಟ್ಟು ಅವರು ಮೋಟಿವೇಟ್ ಮಾಡಿದ್ರು ನನಗೆ. ಸೊ ಅದು ನನಗೆ ಮೊದಲನೇದಾಗಿ ತುಂಬಾ ಮೋಟಿವೇಟ್ ಆಗಿದ್ದು. ಸೊ ಹಾಗಾಗಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ಗೆ ಹಾಗೆ ನಮ್ಮ ಅಮ್ಮ ಮತ್ತು ಅಣ್ಣನ ವೈಫ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನನ್ನ ಒಂದು ಈ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಇವರ ಒಂದು ಪಾಲು ತುಂಬಾ ಇದೆ ಅಂತ ಹೇಳ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ತುಂಬಾ ಬ್ಯಾಕ್ ಬೋನ್ ಆಗಿ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅಮ್ಮ ಮತ್ತು ನನ್ನ ಅಣ್ಣನ ವೈಫು ಅವರು ಕೂಡ ಅಷ್ಟೇ. ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಲೈಕ್ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋವಂಥ ಟೈಮಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡೋದಾಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಫೈನಲ್ ಸ್ಟೆಪ್ಪಲ್ಲಿ ಹೇಳಬೇಕು ಅಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವೇನೇ ವೀಡಿಯೋಸ್ ಮಾಡ್ಕೊಳ್ಬೋದು, ಆ್ಯಂಡ್ ಶಾರ್ಟ್ಸ್ ಮಾಡ್ಬೋದು, ಆ್ಯಂಡ್ ಲೈವ್ ಮಾಡ್ಬೋದು, ವಾಟ್ ಎವರ್ ನಾವು ಏನೇ ಮಾಡಿದ್ರೂ ಕೂಡ ಈ ಒಂದು ಸೆಟ್ಟಿಂಗ್ಸು ಅಥವಾ ಏನಾದರೂ ಅಪ್ಲೈ ಮಾಡೋದು ಈ ಥರ ಒಂದು ಆಪ್ಷನ್ಸ್ ಬಂದರೆ ಅದರಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ನಾನು ಶ್ವೇತಾ ಸಿಸ್ಟರ್ ತುಂಬಾ ಅದ್ರ ಬಗ್ಗೆ ವರಿ ಮಾಡ್ತಾಯಿದ್ವಿ. ಹೇಗೆ ಟೆಕ್ ಅವ್ರ ಕೈಲಿ ಕೊಡೋದಾ, ಹೇಗೆ ಟೆಕ್ ಅವ್ರ ಕೈಲಿ ಕೊಟ್ಟರೆ ಸೇಫಾ, ಏನು ಹೇಗೆ ಅಂತಲೂ ಗೊತ್ತಿಲ್ಲ. ಸೊ ತುಂಬಾ ಯೋಚನೆ ಮಾಡ್ತಾಯಿದ್ವಿ. ಬಟ್ ಆ ಟೈಮಲ್ಲಿ ನಮಗೆ ಒಂಥರ ಗಾಡ್ ಗಿಫ್ಟ್ ಅಂತಲೇ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಇಬ್ಬರು ಬ್ರದರ್ಸು ನಮ್ಮ ಈ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಒಂಥರ ಬ್ಯಾಕ್ ಬೋನ್ಸ್ ಅಂತ ಹೇಳಿ ಹೇಳ್ಬೋದು. ಸೊ ಅಂದರೆ ಯಾವ ಥರ ಅಂದರೆ ಏನೇ ಸೆಟ್ಟಿಂಗ್ಸ್ ಇರಲಿ ಅಪ್ಲೈ ಮಾಡೋದಿರ್ಬೋದು, ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಿರ್ಬೋದು, ಆ್ಯಂಡ್ ಗೂಗಲ್ ಆ್ಯಡ್ಸನ್ಸ್ ಪಿನ್ಗೆ ಅಪ್ಲೈ ಮಾಡೋದಿರ್ಬೋದು, ಆ್ಯಂಡ್ ನಮ್ಮ ಚಾನಲಲ್ಲಿ ಏನೇ ಸೆಟ್ಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಅವರ ಒಂದು ಹ್ಯಾಂಡ್ ಓವರಲ್ಲೇ ಅಂತ ಹೇಳಿ ಹೇಳ್ಬೋದು. ಬಿಕಾಸ್ ಆ ಥರ ಒಂದು ಸಪೋರ್ಟೆಡ್ ನಮಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಯಾಕೆ ಅಂತಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬಾ ರೂಲ್ಸ್ಗಳಿದೆ. ನಾವು ಮಾನಿಟೈಸೇಷನ್ ಅಪ್ಲೈ ಮಾಡೋದ್ರಲ್ಲೂ ಅಷ್ಟೇ ಒಂಚೂರು ಏನಾದರೂ ವೇರಿಯೇಷನ್ ಆದರೂ ಕೂಡ ಹೋಲ್ ನಮ್ಮ ಒಂದು ಏನು ಸೆಟ್ಟಿಂಗ್ಸ್ ಇರುತ್ತೆ ಅಥವಾ ನಾವು ಏನು ಅಪ್ಲೈ ಮಾಡೋಕ್ಕೆ ಹೋಗಿರ್ತೀವಲ್ವ ಎಲ್ಲನೂ ವ್ಯತ್ಯಾಸ ಆಗಿಬಿಡುತ್ತೆ. ಸೊ ಆ ಥರ ನಮಗೂ ಕೂಡ ತುಂಬಾ ಭಯ ಇತ್ತು. ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೇಗೆ ಮಾಡೋದು ಅಂತ ಹೇಳಿ ತುಂಬಾ ಭಯ ಇತ್ತು. ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಅವರೇ ಮಾಡಿದ್ರು. ಆ್ಯಂಡು $10 ಕಂಪ್ಲೀಟ್ ಮಾಡಿ ಅದಾದಮೇಲೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರೋದು ಹೇಗಪ್ಪ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾಯಿದ್ವಿ. ಈ ಒಂದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಒಂದು ಕೈಗೆ ಸೇರಬೇಕು ಅಂದರೆ ಅದರಲ್ಲೂ ತುಂಬ ರೂಲ್ಸ್ಗಳಿದೆ. ಏನು ಅಂತಂದರೆ 2 ಟೈಪ್ಸ್ ಆಫ್ ಅಪ್ಲೈ ಮಾಡೋದಿದೆ. ಒಂದೇನಾದರೂ ನಾವು ಆನ್ಲೈನ್ ವೆರಿಫಿಕೇಷನ್ ಅಂತೇಳಿ ಕೊಟ್ಟರೆ ನಮಗೆ ಈ ಒಂದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಕೈಗೆ ಬಂದು ಸೇರಲ್ಲ. ಅದು ಡೈರೆಕ್ಟಾಗಿ ನಮಗೆ ಆನ್ಲೈನಲ್ಲೇ ಆಗುತ್ತೆ. ಅದು ನಾವು ಅಪ್ಲೈ ಮಾಡುವಾಗ ನೋಡಿಬಿಟ್ಟು ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ ಅದೇ ಥರ ಮಿಸ್ಟೇಕ್ ಆಗಿದೆ. ಅಂದರೆ ಅವರು ಅಪ್ಲೈ ಮಾಡೋಕ್ಕೆ ಹೋದಾಗ ಆನ್ಲೈನ್ ವೆರಿಫಿಕೇಷನ್ ಅಂತ ಕೊಟ್ಬಿಟ್ಟು ಸೊ ಅದು ಅವ್ರ ಕೈಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿರಲ್ಲ. ಸೊ ಅವರು ಇನ್ನು ಯಾಕೋ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಫೈನಲಿ ಅದು ಆನ್ಲೈನಲ್ಲೇ ವೆರಿಫಿಕೇಷನ್ ಆಗಿರುತ್ತೆ.
ಸೊ ಅದು ನಾವು ಅಪ್ಲೈ ಮಾಡುವಾಗ, ನಾವು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡುವಾಗ ನಾವು ಆ ಒಂದು ಆಪ್ಷನ್ನ ನೋಡಿಕೊಂಡು ಬೈ ಹ್ಯಾಂಡ್ ಬೇಕಾ, ಅಂದರೆ ಬೈ ಪೋಸ್ಟ್ ನಮಗೆ ಬಂದು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ಸೇರಬೇಕಾ ಅಥವಾ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗಬೇಕಾ ಅನ್ನೋದನ್ನು ನಾವು ಡಿಸೈಡ್ ಮಾಡಿ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದು ಒಂದು ನಮಗೆ ಟೆನ್ಷನ್ ಇತ್ತು. ಬಟ್ ಆ ಟೈಮಲ್ಲಿ ಕೂಡ ನನ್ನ ಬ್ರದರ್ಸೇ ಕಂಪ್ಲೀಟಾಗಿ ಈ ಒಂದು ಜವಾಬ್ದಾರಿ ತೊಗೊಂಡು ಸೊ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಮ್ಮ ಕೈಗೆ ಬಂದು ಸೇರಬೇಕು ಅಂತ ಹೇಳಿ, ಸೊ ಅವರು ಬೈ ಪೋಸ್ಟ್ ಅಂತಲೇ ಅದನ್ನು ಮೆನ್ಷನ್ ಮಾಡಿ ನಮಗೆ ಫೈನಲಿ ನಮ್ಮ ಕೈಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಬಂದು ಸೇರೋ ಥರ ಮಾಡಿದ್ರು. ಆ್ಯಂಡ್ ತುಂಬ ಜನ ಯೂಟ್ಯೂಬ್ ಚಾನಲ್ ಇರೋರಿಗೆ ಗೊತ್ತಿರುತ್ತೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ದು ವ್ಯಾಲ್ಯೂ ಏನು ಅಥವಾ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂದರೆ ಏನು ಅಂತ ಹೇಳಿ. ಬಟ್ ತುಂಬ ಜನ ಯಾರು ಯೂಟ್ಯೂಬ್ ಚಾನಲ್ ಇರಲ್ಲ ಅಥವಾ ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಅನ್ನಿಸ್ಬೋದು ಏನಿದು ಏನೋ ಬಂದಿದೆಯಲ್ಲ ಅಥವಾ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂದರೆ ಏನು ಅಂತ ಹೇಳಿ. ಸೊ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ನಾವು 1000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ಮೆಂಬರ್ಶಿಪ್ ತೊಗೊಳ್ಳೋದು ಅಥವಾ ಸೂಪರ್ ಚಾಟು ಅಥವಾ ಈ ಒಂದು ನಮ್ಮ ವೀಡಿಯೋಸ್ಗಳಿಗೆ ಶಾರ್ಟ್ಸ್ಗಳಿಗೆ ಡಾಲರ್ಸ್ ಆ್ಯಡ್ ಆಗೋದು. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನಮಗೆ ಒಂದು $10 ಕಂಪ್ಲೀಟ್ ಆಗಬೇಕು. $10 ಕಂಪ್ಲೀಟ್ ಆದಮೇಲೆ ನಾವು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಪ್ಲೈ ಮಾಡಾದಮೇಲೆ ಅದು ನಮ್ಮ ಕೈಗೆ ಬಂದು ಸೇರುತ್ತೆ. ಸೊ ಈ ಒಂದು ಪಿನ್ನನ್ನು ನಾವು ಅಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ದೆನ್ ಇದಾದಮೇಲೆ ನಮ್ಮ ಒಂದು ಈ ಗೂಗಲ್ ಆ್ಯಡ್ಸೆನ್ಸ್ ಏನು ಅರ್ನಿಂಗ್ ಇದೆ ಅಲ್ವಾ, ಈ ಒಂದು ಅರ್ನಿಂಗು ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಯೂಟ್ಯೂಬಿಂದ ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಯೂಟ್ಯೂಬ್ ಚಾನಲ್ ಇಲ್ಲದೆ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ವೆರಿ ಹ್ಯಾಪಿ ಬಿಕಾಸ್ ನಾವು ಯಾವುದೇ ಒಂದು ಇಂಟೆನ್ಷನ್ ಇಟ್ಕೊಳ್ದೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಫೈನಲಿ ಆ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ ಜಾಯಿನ್ ಬಟನ್ ಬಂದು ಆ್ಯಂಡ್ ಇವತ್ತು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ನಮ್ಮ ಕೈಗೆ ಬಂದು ಸೇರಿತು. ಆ್ಯಂಡು ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ, ಈ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಜೀವನದಲ್ಲಿ ಯಾವುದು ಇಂಪಾಸಿಬಲ್ ಅನ್ನೋದಿಲ್ಲ, ಪ್ರತಿಯೊಂದು ಪಾಸಿಬಲ್ ಇದೆ. ನಾವು ಯಾವುದು ಆಗಲ್ಲ ಅನ್ನೋ ಮಾತೇ ಇಲ್ಲ, ಹೇಳೋಕ್ಕೆ ಆಗಲ್ಲ, ಯಾವುದು ನಾವು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂದ್ಕೊಂಡಿರ್ತೀವಿ, ಅದೇ ಆಗ್ಬೋದು, ಆ ಥರ ಆಗುತ್ತೆ. ಸೊ ನಾನು ಕೂಡ ಅಷ್ಟೇ, ಇದೇ ನನ್ನ ಲೈಫಲ್ಲಿ ನನಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಇದೆ. ನಾನು ಯಾವತ್ತೂ ಇದು ಪಾಸಿಬಲ್ ಆಗುತ್ತೆ ಅಂಥೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಫೈನಲಿ ನನ್ನ ಕೈಯಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ಸೇರುತ್ತೆ ಆ್ಯಂಡ್ ನಾನು ಕೂಡ ಯೂಟ್ಯೂಬ್ ಪಾರ್ಟ್ನರ್ ಆಗ್ತೀನಿ ಅಂತೇಳಿ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ಇದು ಒಂಥರ ಹ್ಯಾಪಿ ನ್ಯೂಸ್ ಅಂತೇಳಿ ಹೇಳ್ಬೋದು. ಆ್ಯಂಡ್ ಮೈ ಸ್ಮಾಲ್ ಅಚೀವ್ಮೆಂಟ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹ್ಯಾಪಿ ಆದರು. ಆ್ಯಂಡ್ ನಾನು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ನನ್ನ ಹಸ್ಬೆಂಡ್ ಕೈಯಲ್ಲೇ ಓಪನ್ ಮಾಡಿಸಿದೆ. ಬಿಕಾಸ್ ಅವರು ನನಗೆ ಬ್ಯಾಕ್ ಬೋನ್ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಅವ್ರ ಕೈಯಲ್ಲೇ ನಾನು ಇದನ್ನು ಓಪನ್ ಮಾಡಿಸಿದೆ. ಇಲ್ಲಿವರೆಗೂ ಒಂದು ಸ್ಟೆಪ್ಸ್ ಇರುತ್ತೆ, ಅಂದರೆ ಮಾನಿಟೈಸೇಷನ್ ಆ್ಯಂಡ್ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಪ್ಲೈ ಮಾಡೋದು ಆ್ಯಂಡ್ ನಮಗದು ಬಂದು ಸೇರೋದು, ಇದರಲ್ಲಿ ಇಲ್ಲಿ ತನಕ ಒಂಥರ ಟೆನ್ಷನ್ಸ್ ಇರುತ್ತೆ. ಸೊ ಮುಂದೆ ಯೂಟ್ಯೂಬ್ ಜರ್ನಿನಲ್ಲಿ ಒಂದು ಹೊಸ ಸ್ಟೆಪ್ ಅಂತೇಳಿ ಹೇಳ್ಬೋದು, ನ್ಯೂ ಸ್ಟೆಪ್ಪು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಬ್ಯಾಕ್ ಬೋನ್ ಆಗಿದ್ದೀರಾ, ಆ್ಯಂಡ್ ನನ್ನ ಒಂದು ಅಚೀವ್ಮೆಂಟ್ ಅಥವಾ ನನ್ನ ಒಂದು ಹ್ಯಾಪಿನೆಸ್ನ ನೋಡಿ ಯಾರೆಲ್ಲ ಖುಷಿ ಪಡ್ತೀರಾ, ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. $10 ಕಂಪ್ಲೀಟ್ ಆದಮೇಲೆ ನಮಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಪ್ಲೈ ಮಾಡಬೇಕು ಅನ್ನೋದಿರುತ್ತೆ. ಸೊ ನಾನು ಕೂಡ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಪ್ಲೈ ಮಾಡಿದ್ವಿ. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು ತುಂಬಾ ಮುಂಚೆ ಇತ್ತು. ಅಂದರೆ ನನ್ನ ಬ್ರದರ್ಸ್ ಇಬ್ಬರು ನನಗೆ ಈ ಗೌರಿ ಹಬ್ಬಕ್ಕೆ ಬಾಗಿನ ಥರ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಅವರು ಕೂಡ ತುಂಬಾ ಟ್ರೈ ಮಾಡಿದ್ರು. ಆ್ಯಕ್ಚುಲಿ ಒಂದು ಗೌರಿ ಹಬ್ಬಕ್ಕೆ ಬರುತ್ತೆ ಅಂತೇಳಿ ತುಂಬಾ ಟ್ರೈ ಮಾಡಿದ್ರು. ತುಂಬ ಯೂಟ್ಯೂಬ್ ಸಪೋರ್ಟ್ ತೊಗೊಂಡು ಎಲ್ಲನೂ ತುಂಬ ಟ್ರೈ ಮಾಡಿದ್ರು. ಬಟ್ ಈ ಯೂಟ್ಯೂಬಲ್ಲಿ ಹೇಗೆ ಅಂದರೆ ಟೈಮ್ ಏನು ಹೊಸ ಅಪ್ಡೇಟ್ ಕೊಡ್ತಾರೆ ಅಥವಾ ಏನು ಚೇಂಜಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಸತಿ ಕೂಡ ಹಾಗೆ ಆಯಿತು. ಗೌರಿ ಹಬ್ಬಕ್ಕೆ ಈ ಒಂದು ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಬಟ್ ಅದು ಸಮಥಿಂಗ್ ಈ ಒಂದು ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಇತ್ತೋ ಗೊತ್ತಿಲ್ಲ. ಸೊ ತುಂಬ ಜನ ಎಲ್ರದ್ದು ಹೋಲ್ಡಪ್ ಆಗಿತ್ತು, ತುಂಬ ಜನದ್ದು ಹೋಲ್ಡಪ್ ಆಗಿತ್ತು, ಯಾರ್ದು ಕೂಡ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿರಲಿಲ್ಲ. ಸೊ ಈಗ ರೀಸೆಂಟಾಗಿ ಒಂದು 3 to 4 ಡೇಸಿಂದ ಒಬ್ಬೊಬ್ರದೇ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರ್ತಾ ಇದೆ. ಸೊ ಆಗ ಬ್ರದರ್ಸ್ ಅಂದರು, ಅಕ್ಕ ಖಂಡಿತ ನಿಮ್ಮದು ಇನ್ನೊಂದು 2-3 ದಿನದಲ್ಲಿ ಬರುತ್ತೆ ಅಂತ. ನೋಡಿದ್ರೆ ಅದು ನೆಕ್ಸ್ಟ್ ವೀಕ್ ಅಂತ ಹೇಳಿದರು. ನೋಡಿದ್ರೆ ಫೈನಲಿ ಇವಾಗಲೇ ಬಂತು. ಬ್ರದರ್ಸು ನನಗೆ ಗೌರಿ ಹಬ್ಬಕ್ಕೆ ಗಿಫ್ಟ್ ಕೊಡಬೇಕಂತ ಇದ್ದರು. ಫೈನಲಿ ನನಗೆ ದಸರಾ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಂಗೆ ಆಯಿತು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು. ಬರುತ್ತೆ ಯಾವುದೇ ಒಂದು ನಾವು ಯೂಟ್ಯೂಬಲ್ಲಿ ಹೇಗೆ ಅಂದರೆ ಏನು ಅಪ್ಡೇಟ್ ಬರುತ್ತೆ ಅಥವಾ ಏನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿಲ್ಲ.
ಸೊ ಫೈನಲಿ ಅದು ಪೋಸ್ಟ್ ಆಗಿರುತ್ತೆ, ಬಟ್ ಬರೋ ಟೈಮ್ಗೆ ಬರುತ್ತೆ. ಬಟ್ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಷ್ಟೆ. ಬಟ್ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ತುಂಬ ಅರ್ಲಿ ಇತ್ತು. ಒಂದು ಕೆಲವೊಬ್ಬರು ಅಂತಾರೆ 3 ಡೇಸ್ಗೆ ಬಂದುಬಿಡುತ್ತೆ ಆ್ಯಂಡ್ 1 ವೀಕ್ಗೆ ಬರುತ್ತೆ ಅಂತ. 3 ಡೇಸ್ಗೆಲ್ಲ ಎಲ್ಲೂ ಪಾಸಿಬಲ್ ಇಲ್ಲ ಅಂತ ಹೇಳ್ತಾರೆ, ನೋಡಬೇಕು. ಬಟ್ ನಮ್ಮದು ಬ್ಯಾಂಗ್ಳೂರೇ ಆಗಿರೋದ್ರಿಂದ ಇನ್ನೂ ಬೇಗನೆ ಬರುತ್ತೆ ಅನ್ನೋ ಒಂದು ಒಪಿನಿಯನ್ ಇತ್ತು, 1 ವೀಕಲ್ಲೇ ಬರುತ್ತೆ ಅಂತ. ಬಟ್ ಆದರೂ ಕೂಡ ಸ್ವಲ್ಪ ಡಿಲೇನೇ ಆಯಿತು. ಅದು ವೈ ಟಿಯಿಂದ ಅಂದರೆ ಯೂಟ್ಯೂಬ್ ಕಡೆಯಿಂದ ಹೋಲ್ಡಪ್ ಆಗಿ ತುಂಬ ಜನದ್ದು ಹೋಲ್ಡಪ್ ಆಗಿತ್ತು ಆ್ಯಂಡ್ ಯಾರ್ದು ಕೂಡ ಬಂದಿರಲಿಲ್ಲ. ಸೊ ಇವಾಗ ಒಂದೇ ಸತಿ ಎಲ್ಲನೂ ಎಲ್ರದ್ದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಒಟ್ಟಿಗೆ ಬರ್ತಾ ಇದೆ. ಫೈನಲಿ ಯಾವುದೇ ಥರ ತೊಂದರೆ ಇಲ್ಲದೆ ನಮ್ಮ ಕೈಯಲ್ಲಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದು ಸೇರೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಬಿಕಾಸ್ ತುಂಬ ಜನನ ನಾನು ಕೇಳಿದ್ದೀನಿ, ಅವರೇ ಅಪ್ಲೈ ಮಾಡೋಕ್ಕೆ ಹೋಗಿರ್ತಾರೆ, ಏನೋ ಒಂದು ವ್ಯತ್ಯಾಸ ಮಾಡಿರ್ತಾರೆ, ಏನೋ ಬೇರೆ ಆಪ್ಷನ್ಗೆ ಹೋಗ್ಬಿಟ್ಟಿರ್ತಾರೆ, ಸರಿಯಾಗಿ ಅಪ್ಲೈ ಮಾಡಿರಲ್ಲ ಪ್ರೋಸೆಸ್ಸು. ಸೊ ಒಂದೋಗಿ ಇನ್ನೊಂದು ಸಮಸ್ಯೆ ಆಗುತ್ತೆ, ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಆ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಬಟ್ ಆ ಥರ ಯಾವುದೂ ಪ್ರಾಬ್ಲಮ್ಸ್ಗಳೇ ಆಗಿಲ್ಲ ನಮಗೆ. ತುಂಬ ಜನದ್ದು ನೋಡಿದ್ದೀನಿ, ಇಲ್ಲಾಂದರೆ ಪಾಪ ಅವರೇ ಅಪ್ಲೈ ಮಾಡೋಕ್ಕೆ ಹೋಗಿರ್ತಾರೆ, ಅಲ್ಲಿ ಆನ್ಲೈನ್ ವೆರಿಫೈ ಅಂತ ಮಾಡಿರ್ತಾರೆ. ಬಟ್ ಅವ್ರಿಗೆ ಬೇರೆಯವ್ರಿಗೆ ಈ ಒಂದು ಕೈಯಲ್ಲಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ತೊಗೊಳ್ಳೋದು ನೋಡಿದಾಗ ಯಾಕೆ ನನಗೆ ಬರಲಿಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ. ಬಿಕಾಸ್ ಅದು ಆನ್ಲೈನಲ್ಲಿ ವೆರಿಫೈ ಅಂತ ಹೇಳಿ ನೀವು ಅಲ್ಲಿ ಆಪ್ಷನ್ ಮಾಡಿರೋದ್ರಿಂದ ಅದು ನಿಮಗೆ ಅಲ್ಲಿ ಆನ್ಲೈನಲ್ಲೇ ವೆರಿಫೈ ಆಗಿರುತ್ತೆ, ಬೈ ಪೋಸ್ಟ್ ಬಂದಿರೋದಿಲ್ಲ ಅಷ್ಟೇ. ಇದು ಲಾಸ್ಟ್ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಗೂಗಲ್ ಆ್ಯಡ್ಸನ್ಸ್ ಪಿನ್ ಅಪ್ಲೈ ಮಾಡಿದಾಗ ಎಲ್ರಿಗೂ ಒಂದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರೋದು ಅದು ಕಾಮನ್ ಬರುತ್ತೆ. ಬಟ್ ನನಗೆ ಒಂದಲ್ಲ 2 ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ. ಅದು ಹೇಗೆ ಏನು ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.